ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರುಗಳ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಇವತ್ತು ಒಟ್ಟಾರೆ ಬೇರೆ ಬೇರೆ ಕೇಸ್ಗಳಲ್ಲಿ ಯಾವ್ಯಾವ ರೀತಿಯ ಕೋರ್ಟ್ ಪ್ರಕ್ರಿಯೆಗಳು ನಡೀತು, ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಬೆಳಗ್ಗಿನಿಂದ ಇಲ್ಲಿ ತನಕ ಆಗಿರುವಂಥ ಬೆಳವಣಿಗೆಗಳು, ಯಾವ ರೀತಿ ಕೋರ್ಟ್ ಕಲಾಪಗಳು ನಡೀತಾವೆ, ಸ್ವಲ್ಪ ವಿವರಿಸಿ. ರಂಗನಾಥ್, ಏನು ಈ ಎರಡು ಪ್ರಕರಣಗಳಲ್ಲಿ ಜಾಮೀನು ಕೋರಿ ಅವರು ಯಡಿಯೂರಪ್ಪನವರು ಸಲ್ಲಿಸಿದ್ರು ಆ ಒಂದು ಅರ್ಜಿಗಳ ಮೇಲೆ ವಿಚಾರಣೆ ಸುಮಾರು 10 ದಿನಗಳಿಂದ ಈ ವಿಚಾರಣೆ ಸುದೀರ್ಘವಾಗಿ ನಡೆಯಿತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊದಲನೇ ಬಾರಿಗೆ ಯಡಿಯೂರಪ್ಪನವರು ಜಾಮೀನು ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಮಧ್ಯಂತರ ಅರ್ಜಿಯ ಮೇಲೆ ಬಹಳಷ್ಟು ವ್ಯಾಮೋಹ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಅದರ ನಂತರ ಮಧ್ಯಂತರ ಅರ್ಜಿ ಯಾವ ಸಂದರ್ಭದಲ್ಲಿ ನಕಾರ ಅನ್ನುವಂತಹ ಒಂದು ಮಾಹಿತಿ ಸಿಕ್ತು ಕೋರ್ಟಿಂದ, ಆ ಸನ್ನಿವೇಶದಲ್ಲಿ ಅವರು ಮುಖ್ಯ ಅರ್ಜಿಯ ಮೇಲೆ ನಾವು ವಾದ ಮಂಡನೆ ಮಾಡಲಿದ್ದೇವೆ ಅನ್ನುವುದು ದೆಹಲಿಯಿಂದ ಬಂದಂತಹ UV ಲಲಿತ್ ಅವರು, ಯಡಿಯೂರಪ್ಪ ಪರ ವಕೀಲರಾದಂತಹ UU ಲಲಿತ್ ಅವರು ಸ್ಪಷ್ಟಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸುಮಾರು 3 ದಿನಗಳ ಮಟ್ಟಿಗೆ UU ಲಲಿತ್ ಅವರು ಆ ಒಂದು ಮುಖ್ಯ ಅರ್ಜಿಯ ಮೇಲೆ ಬಹಳಷ್ಟು ಅಂಶಗಳನ್ನು, ಅಂದ್ರೆ ಡಿನೋಟಿಫಿಕೇಶನ್ ಸರ್ಕಾರ ಯಾವ ಸಂದರ್ಭದಲ್ಲಿ ಮಾಡಬಹುದು ಅನ್ನುವಂತಹ ಒಂದು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ರು. ಅಂದ್ರೆ ಡಿನೋಟಿಫಿಕೇಶನ್ ಮಾಡುವಂತಹ ಅಧಿಕಾರ ಸರ್ಕಾರಕ್ಕಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡ ಯಾವುದೇ ಸಂದರ್ಭದಲ್ಲಿ ಬೇಕಿದ್ರೂ ಕೂಡ ಡಿನೋಟಿಫಿಕೇಶನ್ ಮಾಡಬಹುದು ಅನ್ನುವಂತಹ ಒಂದು ಅಂಶಗಳನ್ನ ಅವರು ಸ್ಪಷ್ಟಪಡಿಸಿದ್ರು. ಅದು ಅಲ್ಲದೆ ಈ ಡಿನೋಟಿಫಿಕೇಶನ್ ಮಾಡಿರುವಂತಹ ಸಂದರ್ಭದಲ್ಲಿ ಯಾವುದೇ ಸಂಬಂಧಿಕರಿಗೆ ಇಲ್ಲಿ ಡಿನೋಟಿಫಿಕೇಶನ್ ಮಾಡಿಲ್ಲ ಅನ್ನುವಂತಹ ಕೆಲವೊಂದು ಮಾತುಗಳನ್ನ ಅವರು ಆ ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿದ್ರು. ಅದರ ನಂತರ ಪ್ರತಿವಾದ ಮಂಡಿಸಿದಂತಹ ಸಿರಾಜಿನ್ ಬಾಷಾ ಪರ ವಕೀಲರಾದಂತಹ CH ಹನುಮಂತರಾಯಪ್ಪನವರು ಬಹಳಷ್ಟು ಪರಿಪರಿಯಾಗಿ ಇದಕ್ಕೆ ಹೇಳಿದ್ರು ಅಂತ ಆಕ್ಷೇಪಣೆಗಳನ್ನ ಸಲ್ಲಿಸುದು ಅಂತ ಹೇಳ್ಬೋದು. ಅಂದ್ರೆ ಮುಖ್ಯಮಂತ್ರಿ ಆದ ನಂತರ CM ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಅತಿ ಹೆಚ್ಚು ಭೂ ಡಿನೋಟಿಫಿಕೇಶನ್ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ ಇವರು ಅಂತ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ನಂತರ ಸುಮಾರು 300ಕ್ಕೂ ಹೆಚ್ಚು ದಾಖಲಾತಿಗಳು ಇವರ ಮೇಲಿವೆ, ಹಾಗಾಗಿ ಇವರಿಗೆ ಜಾಮೀನು ಕೊಡಬಾರದು ಅನ್ನುವಂತಹ ಒಂದು ಒಂದು ಆಕ್ಷೇಪಣೆಯನ್ನು ಕೂಡ ಎತ್ತಿದ್ರು ಪ್ರತಿವಾದದಲ್ಲಿ. ಅದರ ನಂತರ ಇವರಿಗೆ ಒಂದು ವೇಳೆ ಜಾಮೀನು ನೀಡಿದ್ದೇ ಆದಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ದಾಖಲಾತಿಗಳು ಹಾಗೂ ಸರ್ಕಾರದಲ್ಲಿ ಸುಮಾರು 20 ಜನ ಅಧಿಕಾರಿಗಳಿದ್ದಾರೆ, ಈ ಒಂದು ಪ್ರಕರಣಗಳಿಗೆ ಸಾಕ್ಷಿ ನೀಡುವ ಸಲುವಾಗಿ ಅವ್ರ ಮೇಲೂ ಕೂಡ ಪ್ರಭಾವ ಬೀರ್ತಾರೆ ಅನ್ನುವಂತ ಒಂದು ಅಂಶವನ್ನ ಸ್ಪಷ್ಟಪಡಿಸಿದ್ರು. ಅದರ ನಂತರ ಕೂಡ ಇವರು ಏನಂದ್ರೆ ಈಗಾಗಲೇ ಕೃಷ್ಣಯ್ಯ ಶೆಟ್ಟಿ ಮತ್ತು ಇವರಿಗೆ ಯಾವ ರೀತಿ ಈ ಪ್ರಕರಣಗಳಿಗೆ ಲಿಂಕ್ ಇದೆ, ಅಂದ್ರೆ ಕೃಷ್ಣಯ್ಯ ಶೆಟ್ಟಿ ಡಿನೋಟಿಫಿಕೇಶನ್ ಗಳನ್ನ ಮಾಡಿಸುವುದರ ಮೂಲಕ ಮಧ್ಯವರ್ತಿಯಾಗಿ ಯಾವ ರೀತಿ ಹಣ ಪಡೆದಿದ್ದಾರೆ, ಅದು ಅಲ್ಲದೆ ಈ ಯಡಿಯೂರಪ್ಪನವರ ಮಕ್ಕಳ ಟ್ರಸ್ಟ್ಗಳೇನಿದ್ದಾವೆ ಆ ಟ್ರಸ್ಟ್ಗಳಿಗೆ ಯಾವ ರೀತಿ ಹಣ ರವಾನೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಬಹಳಷ್ಟು ಸ್ಪಷ್ಟವಾಗಿ ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿದ್ರು. ಆದ್ರೆ PCR 3 ಒಂದು ರೀತಿ ದುರ್ಬಲವಾಗಿ ಕೂಡಿತ್ತು ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಕರಣಗಳಲ್ಲಿ PCR 3ರಲ್ಲಿ ಡಿನೋಟಿಫಿಕೇಶನ್ ಸ್ವಲ್ಪ ಮಟ್ಟಿಗೆ ಸಮರ್ಪಕವಾಗಿ ಆಗಿತ್ತು ಅನ್ನುವಂತಹ ಒಂದು ನ್ಯಾಯಾಲಯ ಪರಿಗಣನೆ ಮಾಡಿತು. ಈ ನೆಲೆಯಲ್ಲಿ PCR 3ರಲ್ಲಿ ಈಗಾಗಲೇ ಜಾಮೀನು ನೀಡಿದೆ. ಇನ್ನು PCR 4ಕ್ಕೆ ಸಂಬಂಧಪಟ್ಟಂತೆ ನಾಳೆ ಇದರ ಮೇಲೆ ವಿಚಾರಣೆ ನಡೆಯಲಿದೆ. ಅಂದ್ರೆ ನಾಳೆ ಒಂದು ಅಂಶವನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳ್ಬಿಟ್ಟು ಉಭಯತರರಿಗೂ ಕೂಡ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಅದೇನು ಅಂದ್ರೆ ಡಿನೋಟಿಫಿಕೇಶನ್ ಯಾವ ಸಂದರ್ಭದಲ್ಲಿ ಮಾಡಬಹುದು, ಈಗ ಡಿನೋಟಿಫಿಕೇಶನ್ ನಿಂದ ಆಗಿರುವಂತಹ ಒಂದು ನಷ್ಟ ಏನಿದೆ ಅದನ್ನ ಯಾವ ರೂಪದಲ್ಲಿ ನಾವು ತುಂಬಿಕೊಡಬಹುದು ಸರ್ಕಾರಕ್ಕೆ ಅನ್ನುವಂತಹ ಒಂದು ಸ್ಪಷ್ಟ ಮಾಹಿತಿಯನ್ನು ಇಬ್ರು ಕೂಡ ಕೊಡಿ ಅಂತ ಹೇಳಿದರೆ ಈ ಒಂದು ಅಂಶದ ಮೇಲೆ ನಾಳೆ ಜಾಮೀನು ಅರ್ಜಿ ನಿರ್ಣಯವಾಗಲಿದೆ. ರಂಗನಾಥ್, ಓಕೆ ಮಾರುತಿ, ಇದೆಲ್ಲದರ ಜೊತೆಗೆ ಏನು ಹಿಂದಿನ ಕೇಸ್ಗಳು ಏನೇನಿದ್ವು, ಅಂದ್ರೆ ಇವತ್ತೇನು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು ಆ ವಿಚಾರಗಳು ಒಂದಷ್ಟು ಸಡಿಲವಾಗಿದ್ವು. ಆದರೆ ಈ 4ನೇ ಕೇಸ್ ಏನಿದೆ ಅದು ಬಹಳ ಗಟ್ಟಿ ಇದೆ, ಇದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಅದೇನು ವಿವರಿಸಿ. ರಂಗನಾಥ್, ಈ 4ನೇ ಪ್ರಕರಣ ಏನಿದೆ, ಈ 4ನೇ ಪ್ರಕರಣದಲ್ಲಿ ಸುಮಾರು 20ಕ್ಕಿಂತಲೂ ಕೂಡ ಅಧಿಕ ಸರ್ಕಾರಿ ಅಧಿಕಾರಿಗಳಿದಾರಂತೆ ಇದರಲ್ಲಿ ಸಾಕ್ಷಿದಾರರಾಗಿ. ಅದು ಅಲ್ಲದೆ ಪ್ರೈವೇಟ್ ಸಾಕ್ಷಿಗಳು ಕೂಡ ಬಹಳಷ್ಟು ಜನ ಇದ್ದಾರೆ. ಇದನ್ನ ನಾವು ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಕರಣದ ವಿಚಾರಣೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಸೂಕ್ತ ಸಮಯದಲ್ಲಿ ಆ ದಾಖಲಾತಿಗಳನ್ನ ಹಾಜರುಪಡಿಸ್ತೀವಿ. ಹಾಗೂ ಆ ದಾಖಲಾತಿಗಳ ಮೂಲಕ ಅದರಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿದ್ರು, ಆ ಸರ್ಕಾರಿ ಅಧಿಕಾರಿಗಳೆಲ್ಲ ಯಾರ್ಯಾರು ಇದ್ದಾರೆ ಅದರಲ್ಲಿ ಆ ಮಾಹಿತಿಗಳನ್ನೆಲ್ಲ ನಾವು ಕೊಡ್ತೀವಿ. ಮತ್ತೆ ಈ ಪ್ರೇರಣಾ ಟ್ರಸ್ಟ್ ಇರ್ಬೋದು, ಬಾಲಾಜಿ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಹಾಗೂ ಇನ್ನಿತರ ಟ್ರಸ್ಟ್ಗಳೇನಿದಾವೆ ಆ ಟ್ರಸ್ಟ್ಗಳಿಗೆ ಯಾವ ರೀತಿ ಹಣ ರವಾನೆಯಾಗಿದೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಸ್ಪಷ್ಟಪಡಿಸ್ತೀವಿ ನ್ಯಾಯಾಲಯಕ್ಕೆ ಟ್ರಯಲ್ ಟೈಮ್ ಅಲ್ಲಿ, ಸಾಕ್ಷಿ ವಿಚಾರಣೆ ಟೈಮ್ ಅಲ್ಲಿ. ಅಲ್ಲಿಯವರೆಗೂ ಕೂಡ ಯಡಿಯೂರಪ್ಪನವರಿಗೆ ಯಾವುದೇ ಜಾಮೀನು ಕೊಡಬಾರದು. ಒಂದು ವೇಳೆ ಜಾಮೀನು ಕೊಟ್ಟಿದ್ದೇ ಆದಂತಹ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನ ನಾಶಪಡಿಸುವ ಎಲ್ಲಾ ಸಂದರ್ಭಗಳು ಬಹಳಷ್ಟು ಇವೆ ಅನ್ನುವುದು ಅವರ ಒಂದು ಪ್ರತಿವಾದವಾಗಿತ್ತು. ರಂಗನಾಥ್, ಓಕೆ ಮಾರುತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರು ಏನು ಹೇಳ್ತಾರೆ ಕಾರಣ ನಮ್ಮ ಸ್ಟುಡಿಯೋದಲ್ಲಿ 3 ಜನ ಕಾನೂನು ತಜ್ಞರು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.